ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರಕ್ತಕ್ಕೆ ರಕ್ತ, ಪ್ರಾಣಕ್ಕೆ ಪ್ರಾಣ. ಸೇಡು ತೀರಿಸಿಕೊಳ್ಳೋವರೆಗೂ ಸಮಾಧಾನ ಇಲ್ಲ. ಇಡೀ ದೇಶ ಇವತ್ತು ಕುದೀತಾ ಇದೆ. ಇದಕ್ಕೆ ಯುದ್ಧ ಒಂದೇ ಪರಿಹಾರ ಅಂತಿದೆ. ಆದರೆ ಈ ರಕ್ತ ಬಿಜಾಸುರರ ಸಂಹಾರ ಮಾಡಬೇಕಂದ್ರೆ ಬರೀ ಶಕ್ತಿ ಅಷ್ಟೇ ಅಲ್ಲ, ಯುಕ್ತಿಯನ್ನು ಕೂಡ ಬಳಸ್ಕೊಳ್ಬೇಕು. ಒಂದು ಹನಿ ರಕ್ತವನ್ನು ಕೂಡ ಕೆಳಗೆ ಬೀಳದಂತೆ ದುರ್ಗೆ ಹೇಗೆ ಸಂಹರಿಸಿದ್ಲೋ ಅದೇ ರೀತಿ ಪಾಕಿಸ್ತಾನವನ್ನು ಭಾರತ ನಿರ್ನಾಮ ಮಾಡಬೇಕು. ಅಫ್ಕೋರ್ಸ್ ಆಲ್ರೆಡಿ ಆ ಕೆಲಸ ಶುರುವಾಗಿದೆ. ಅದರ ಮೊದಲ ಹೆಜ್ಜೆ ಇಟ್ಟಾಗಿದೆ. ಸರಣಿ ಮಿಸೈಲ್ಗಳು ದಪ್ಪನೆ ಪಾಕಿಸ್ತಾನಕ್ಕೆ ನುಗ್ಗಿ ಬಿದ್ದಂತಾಗಿದೆ. ಅಸೀಂ ಮುನೀರ ಪ್ಯಾಂಟ್ನಲ್ಲೇ ಗಲೀಜು ಮಾಡಿಕೊಂಡು ಓಡ್ತಾ ಇದ್ದಾನೆ. ವೀಕ್ಷಕರೇ, ಪಹಲ್ಗಾಮ್ ದಾಳಿಯ ನಂತರ ನಮಗೆ ಎಷ್ಟೆಲ್ಲ ರಕ್ತ ಕುದೀತಿದೆ ಅಂದರೆ ಪ್ರಧಾನಿ ಮೋದಿ ಅವರಿಗೆ ಹೇಗಾಗ್ತಿರ್ಬೇಡ. ಏಪ್ರಿಲ್ 23ರ ಸಂಜೆ ನರೇಂದ್ರ ಮೋದಿ ಅವರು ಒಂದು ಮೀಟಿಂಗ್ ನಂತರ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ನಾವು ಯುದ್ಧ ಯುದ್ಧ ಅಂತಿದ್ದೀವಿ, ಆದರೆ ಮೋದಿಜಿ ರಾತ್ರೋರಾತ್ರಿ ಪಾಕಿಸ್ತಾನದ ಮೇಲೆ ಸರಣಿ ಮಿಸೈಲ್ ದಾಳಿಗೆ ಸಮನಾದ ಘೋಷಣೆಯನ್ನ ಮಾಡಿಬಿಟ್ಟಿದ್ರು. The seriousness of this terrorist attack, the CCS decided upon the following measures. 1. The Indus Waters Treaty of 1960 will be held in abeyance with immediate effect until Pakistan credibly and irrevocably abjures its support for cross-border terrorism. 2. The integrated checkpost Atari will be closed with immediate effect. Those who have crossed over with valid endorsements may return through that route before 1 May 2025. 3. Pakistani nationals will not be permitted to travel to India under the SAARC visa exemption scheme visas. Any SVES visas issued in the past to Pakistani nationals are deemed cancelled. Any Pakistani national currently in India under SVES visa has 48 hours to leave India. 4. The defense, military, naval and air advisors in the Pakistani High Commission in New Delhi are declared persona non grata. They have a week to leave India. India will be withdrawing its own defense, navy and air advisors from the Indian High Commission in Islamabad. These posts in the respective High Commissions are deemed annulled. 5 support staff of the service advisors will also be withdrawn from both High Commissions. 5. The overall strength of the High Commissions will be brought down to 30 from the present 55 through further reductions to be effected by 1st May 2025. The CCS reviewed the overall security situation and directed all forces to maintain high vigil. It resolved that the perpetrators of this attack will be brought to justice and their sponsors held to account. As with the recent extradition of Tahawur Rana, India will be unrelenting in the pursuit of those who have committed acts of terror or conspired to make them possible. Thank you very much. ಮೋದಿಜಿ ಸಭೆಯ ನಂತರ ಕಾಶ್ಮೀರ ಮೂಲಕ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಿದ್ದಂತಹ ಇಂಡಸ್ ನದಿಯ ಒಪ್ಪಂದಕ್ಕೆ ಎಳ್ಳು ನೀರನ್ನು ಬಿಡ್ತಾರೆ. ವೀಕ್ಷಕರೇ, ಇದು ಅಂತಿಂತ ನಿರ್ಧಾರ ಅಲ್ಲ. ನೀರು ತಡೆದ್ರೆ ಅದೇನಾಗ್ಬಿಡುತ್ತೆ ಮಹಾ ಅಂದ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ. ಈ ನಿರ್ಧಾರದಿಂದ ಪಾಕಿಸ್ತಾನದ ಕುತ್ತಿಗೆಗೆ ಭಾರತ ಕೈ ಹಾಕಿ ಹಿಚ್ಚಕಿದಂಗಾಗುತ್ತೆ. ಅಂದರೆ ಪಾಕಿಸ್ತಾನಕ್ಕೆ ಜೀವನದಿ ಅಂದರೆ ಅದು ಸಿಂಧು ನದಿ. ಆ ನದಿ ನೀರನ್ನೇ ತಡೆದ್ರೆ ಪಾಕಿಸ್ತಾನಕ್ಕೆ ನೀರೇ ಇಲ್ಲ ಆಗಿಬಿಡುತ್ತೆ. ಇದು ಸರಣಿ ಮಿಸೈಲ್ಗಳನ್ನು ಪಾಕ್ ಮೇಲೆ ಹಾರಿಸಿದಷ್ಟು ಎಫೆಕ್ಟ್ ಆಗಲಿದೆ. ಯುದ್ಧಕ್ಕಿಂತ ದೊಡ್ಡ ಎಫೆಕ್ಟು ಪಾಕ್ಗೆ ಆಗುತ್ತೆ. ಈ ಒಪ್ಪಂದದ ಬಗ್ಗೆ ಡಿಟೇಲ್ ಆಗಿ ಖಂಡಿತ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಎರಡನೇ ನಿರ್ಧಾರ, ಪಾಕಿಸ್ತಾನದ ಯಾವುದೇ ನಾಗರಿಕನಿಗೂ ಕೂಡ ಭಾರತಕ್ಕೆ ಪ್ರವೇಶ ಇಲ್ಲ.
ಈಗ ವೀಸಾ ತಗೊಂಡು ಭಾರತದಲ್ಲೇ ಇರುವಂತಹವರು ಜಾಗ ಖಾಲಿ ಮಾಡಿಕೊಂಡು ಹೋಗ್ತಾ ಇರಬೇಕು. ಕೇವಲ 48 ಗಂಟೆ ಡೆಡ್ಲೈನನ್ನು ಕೊಡಲಾಗಿದೆ. ಅಷ್ಟರಲ್ಲಿ ಗಂಟು ಮೂಟೆಯನ್ನು ಕಟ್ಟಿಕೊಂಡು ಜಾಗ ಖಾಲಿ ಮಾಡಬೇಕು. ಪಾಕಿಸ್ತಾನಿ ಎಂಬಸಿಯ ಅಧಿಕಾರಿಗಳು ಕೂಡ ದುಖಾನ್ ಬಂದ್ ಮಾಡಿಕೊಂಡು ಹೋಗ್ತಾ ಇರಬೇಕಷ್ಟೆ. ಜೊತೆಗೆ ಭಾರತ ಪಾಕಿಸ್ತಾನ ನಡುವಿನ ಅಟ್ಟಾರಿ ವಾಘಾ ಗಡಿಯನ್ನು ಕೂಡ ಶಾಶ್ವತವಾಗಿ ಬಂದ್ ಮಾಡಲಾಗಿದೆ. ಇದರ ಅರ್ಥ 48 ಗಂಟೆಗಳ ನಂತರ ಏನು ಬೇಕಾದರೂ ನಡೀಬಹುದು. ಪಾಕಿಸ್ತಾನವನ್ನು ಧ್ವಂಸ ಕೂಡ ಮಾಡಿಬಿಡಬಹುದು. ಪಾಕಿಸ್ತಾನದ ಆರ್ಮಿ ಚೀಫ್ ಸೆಕ್ಯೂರಿಟಿ ಅಲರ್ಟ್ ಅಂತ ಈಗಾಗಲೇ ತುರ್ತು ಸಭೆಯನ್ನು ಕರೆದಿದ್ದಾನಂತೆ. ಮೋಸ್ಟ್ಲಿ ಮುನೀರನ ಪ್ಯಾಂಟು ಒದ್ದೆ ಆಗಿರಬಹುದೇನೋ. ಈ ನಿರ್ಧಾರ ತೆಗೆದುಕೊಳ್ಳೋ ಮೊದಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ರು. आप जानते हैं कल पहलगाम में धर्म को निशाना बनाते हुए आतंकवादियों द्वारा किए गए कायरतापूर्ण हमले में हमारे देश ने अनेक निर्दोष नागरिकों को खोया है. इस घोर अमानवीय कृत्य से हम सभी गहरे शोक और दर्द में हैं. सबसे पहले मैं उन सभी परिवारों के प्रति अपनी गहरी संवेदना व्यक्त करता हूं जिन्होंने अपने प्रियजनों को खोया है. इस दुखद समय में दिवंगत आत्माओं की शांति के लिए मैं परमात्मा से प्रार्थना करता हूं. यहां मैं भारत के दृढ़ संकल्प को दोहराना चाहूंगा कि टेररिज्म के खिलाफ हमारी जीरो टॉलरेंस की पॉलिसी है. भारत का एक एक नागरिक इस कायरतापूर्ण हरकत के खिलाफ एकजुट है. मैं इस मंच से देशवासियों को आश्वस्त करता हूं, घटना के मद्देनजर भारत सरकार वो हर कदम उठाएगी जो जरूरी और उपयुक्त होगा. और हम सिर्फ उन लोगों तक नहीं पहुंचेंगे जिन्होंने इस घटना को अंजाम दिया है. हम उन तक भी पहुंचेंगे जिन्होंने पर्दे के पीछे बैठकर हिंदुस्तान की सरजमी पर ऐसी नापाक हरकतों की साजिशें रची हैं. भारत एक इतनी पुरानी सभ्यता और इतना बड़ा देश है जिसको ऐसे किसी भी आतंकी गतिविधियों से किसी भी सूरत में डराया नहीं जा सकता. ऐसी हरकतों का जिम्मेदार और इसके जिम्मेदार लोगों को आने वाले कुछ ही समय में जोरदार तरीके से नजर आएगा. मैं देशवासियों को आश्वस्त करना चाहता हूं. ಪಾಕಿಸ್ತಾನದ ಹೆಸರು ಹೇಳದೆ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಿದೆ, ಅವರನ್ನ ಬಿಡೋ ಮಾತೇ ಇಲ್ಲ ಅಂತ ಹೇಳಿದ್ರು. ಇದಾದ ನಂತರ ಇಂಥದ್ದೊಂದು ದೊಡ್ಡ ಹೆಜ್ಜೆಯನ್ನ ಭಾರತ ಸರ್ಕಾರ ಇಟ್ಟಿದೆ. ಈಗ ಯಾವ ಟೈಮಲ್ಲಿ ಏನು ಬೇಕಾದರೂ ಆಗಬಹುದು. ಬೇಕಿತ್ತ ಪಾಕಿಸ್ತಾನಕ್ಕೆ ಇದೆಲ್ಲ? ಏನೋ 2 ಹೊತ್ತಾದರೂ ಊಟ ಮಾಡೋ ಸ್ಥಿತಿಯಲ್ಲಿದ್ದರು. ಆದರೆ ಈಗ ಇದೆಲ್ಲದರ ನಂತರ ಪಾಕಿಸ್ತಾನ ಮುಂದೆ 2 ಹೊತ್ತಿನ ಊಟಕ್ಕೂ ಪರದಾಡಬೇಕು ಅಂಥ ಸ್ಥಿತಿಗೆ ಬಂದು ನಿಲ್ಲುತ್ತೆ. ಪಾಕಿಸ್ತಾನದಲ್ಲಿ 25 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ 1-2 ಕೋಟಿಯನ್ನು ಹೊಡೆದು ಹಾಕಿದ್ರೂ ಏನೂ ವ್ಯತ್ಯಾಸ ಆಗೋದಿಲ್ಲ. ಯಾಕಂದರೆ ಇವರು ಒಂಥರ ಟಾಯ್ಲೆಟ್ ಪೇಪರ್ ಇದ್ದಂಗೆ, ಎಳೆದಷ್ಟು ಬರ್ತಾನೆ ಇರ್ತಾರೆ. 100 ಹೊಡೆದ್ರೆ 1000 ಬರ್ತಾರೆ, 1000 ಹೊಡೆದ್ರೆ 10,000 ಬರ್ತಾರೆ. ಎಷ್ಟು ಜನರನ್ನ ಹಿಂಗೆ ಹೊಡಿತಾ ಇರೋಕ್ಕೆ ಸಾಧ್ಯ? ಅದಕ್ಕೆ ದೊಡ್ಡದಾಗೆ ಉತ್ತರ ಕೊಡಬೇಕು. ಭಾರತ ಈಗ ನಾವು ಯುದ್ಧಕ್ಕೆ ರೆಡಿ ಅನ್ನೋ ಮೆಸೇಜನ್ನು ಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಇನ್ನು ಆಟಗಳು ಸುಮಾರು ಬಾಕಿ ಇದೆ. ಮೊದಲು ಪಾಕಿಸ್ತಾನಕ್ಕೆ ಎಲ್ಲೆಲ್ಲಿಂದ ಆಯುಧಗಳು ಬರುತ್ತೋ ಆ ದೇಶಗಳನ್ನು ಭಾರತದ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇಟ್ಟು ಅದನ್ನು ತಡೆಯೋ ಕೆಲಸ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ತೈಲ ಪೂರೈಸುವ ಟ್ಯಾಂಕರ್ಗಳನ್ನು ತಡಿಬೇಕು. ಇದೆಲ್ಲದರ ನಂತರ ಪಾಕಿಸ್ತಾನಕ್ಕೆ ನೇರವಾಗಿ ಕೇಳಬೇಕು, ಒಂದೋ ನೀವು ಆ 3 ಹಂದಿಗಳಾದ ದಾವೂದ್ ಇಬ್ರಾಹಿಂ, ಮಸೂದ್ ಅಜರ್, ಹಫೀಜ್ ಸಯೀದ್ನನ್ನ ನಮಗೊಪ್ಪಿಸಿ, ಇಲ್ಲ ಅಂದರೆ ಯುದ್ಧಕ್ಕೆ ರೆಡಿಯಾಗಿ ಅಂತ. ಹಿಂಗೆ ಕೇಳ್ತಿದ್ದ ಹಾಗೆ ಇಲ್ಲ ಅವರೆಲ್ಲ ಸ್ವರ್ಗದಲ್ಲಿ ಹೂರ್ಗಳ ಜೊತೆ ಸರಸದಲ್ಲಿದ್ದಾರೆ ಅನ್ನೋ ಉತ್ತರ ಖಂಡಿತ ಪಾಕಿಸ್ತಾನದಿಂದ ಬಂದೇ ಬರುತ್ತೆ.
ವೀಕ್ಷಕರೇ, ನಾವು ಕಳೆದುಕೊಂಡಿದ್ದು ಕೇವಲ ನಾಗರಿಕರನ್ನ ಅಷ್ಟೇ ಅಲ್ಲ, ಏರ್ಫೋರ್ಸ್, IB ಮತ್ತು ನೌಕಾಪಡೆ ಈ ಮೂರರ ಅಧಿಕಾರಿಗಳನ್ನು ನಾವಿವತ್ತು ಕಳೆದುಕೊಂಡಿದ್ದೇವೆ. ಇದಕ್ಕೆ ರಕ್ತವೇ ಉತ್ತರ ಆಗಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ರಕ್ತದಿಂದ ಸೇಡು ತೀರಿಸ್ಕೊಂಡ್ರೆ ನಮ್ಮ ರಕ್ತ ತಣ್ಣಗಾಗಬಹುದು, ಆದರೆ ಸಮಸ್ಯೆ ಮುಗಿದು ಹೋಗುತ್ತಾ? ಮತ್ತೆ ಅವರು ರಕ್ತ ಬಿಜಾಸುರನಂತೆ ಅದೇ ರಕ್ತದಿಂದ ಎದ್ದು ಬರ್ತಾರೆ. ಸರ್ಜಿಕಲ್ ಸ್ಟ್ರೈಕ್ ನಡೀತು, ಆದರೆ ಆಮೇಲೇನಾಯಿತು? ಪುಲ್ವಾಮಾ ದಾಳಿಯ ನಂತರ ರಕ್ತದ ಬದಲು ರಕ್ತ ತಗೊಂಡ್ವಲ್ಲ, ನಂತರ ಏನು ನಡೀತು? ಬಾಲಾಕೋಟನ್ನು ನಾಶ ಮಾಡಿದ್ವಿ, ಆದರೆ ಈಗ ಏನಾಯಿತು? ಸೊ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಖಂಡಿತ ಬೇಕು. ಪಾಕಿಸ್ತಾನ ಮಂಡಿಯೂರಿ ಕೂರಬೇಕು, ಹಂಗೆ ಮಾಡಬೇಕು. ಅದಕ್ಕೆ ಒಂದು ದಾಳಿ ಅಂತೂ ಖಂಡಿತ ಸಾಕಾಗೋದಿಲ್ಲ. ಪಾಕಿಸ್ತಾನ ಏಳೋಕ್ಕೆ ಬಿಡದ ಹಾಗೆ ಹೊಡೆದು ಹಾಕಬೇಕು. ಖಂಡಿತ ಚೀನಾ ಅಂತೂ ಈ ಟೈಮಲ್ಲಿ ಪಾಕ್ ಬೆನ್ನಿಗೆ ನಿಲ್ಲೋದಿಲ್ಲ. ಅವರಿಗೆ ಅವರದ್ದೇ ಆದ ಸಮಸ್ಯೆ ತುಂಬ ಇದೆ. ಇಂಥ ಟೈಮಲ್ಲಿ ರಿಸ್ಕ್ ತಗೊಳ್ಳೋಕೆ ಅವರಂತೂ ಖಂಡಿತ ರೆಡಿಯಾಗಿಲ್ಲ. ಪಾಕ್ ಈಗ ಒಂಟಿಯಾಗಿ ನಿಲ್ಲಬೇಕಾಗುತ್ತೆ. ಕುರುಕ್ಷೇತ್ರ ಶುರುವಾಗಿದೆ, ಎಲ್ಲ ಧ್ವಂಸ ಆಗಿಬಿಡುತ್ತೆ. ಈ ಸೇಡು ಅನ್ನೋದು ಈಗ ನಿಮ್ಮ ಪ್ರಕಾರ ಹೆಂಗಿರಬೇಕು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಜೈ ಹಿಂದ್.